ಅಂತೂ ನಾನು ಮುಗಿಸ್ಬೇಕು ಅನ್ಕೊಂಡು ಮುಗಿಸಿದೆ. ಮಳೆ ಇದ್ರಲ್ಲೂ ಕೂಡ ಮಾಡಿದಿರಿ ನೋಡಿ. ಮರಿ ಕಿತ್ತ ಮೇಲೆ ಅದ್ರ ರಸ ಬಂದಿರೋ ಸರ್ ಇದು. ಹೌದೌದು ಸರ್. ಇದ್ರ ನೀರು ಅದ್ರ ರಸ ಬಂದಿರ್ತಕ್ಕ ಇಲ್ಲ ರಸದಲ್ಲ, ನೀರು ನೀರು ಅದು. ನೀರು ಮೇಲೆ ಮಳೆ ನೀರು. ರಸದಲ್ಲ. ಆ ವಿಡಿಯೋ ಕಟ್ಟಾಯಿತು. 9902038931 ಕ್ಯಾರ್ನಗರ VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮಿಂದ ನಾವು ಗಿಡಗಳು ಜೊತೆ ಗೊಬ್ಬರ, ಸಾವಯವ ಗೊಬ್ಬರ ಎರಡು ಕೊಟ್ಟಿದ್ದು ಬೆಳೆದಿದ್ದಾರೆ. ರೈತರೇ ಹೇಳ್ತಾ ಇದ್ದಾರೆ, ಕೇಳಿ. ಅದನ್ನು ಕೂಡ ಏನು ಮಾಡ್ಬೇಕು ಸರ್? ಹಾಂ, ಗೆಂಡೆ ಸಮೇತ ತೆಗಿಬಾರ್ದು. ಹಾಂ, ಗೆಂಡೆ ಒಂದು ಹಂತಕ್ಕೆ ಬಿಟ್ಟು ಆ ಬೇರ್ನ ನೋಡಿ ಹೇಳಿ ಹಾಂ, ಈ ಥರ ಆರೈಕೆ ತೆಗಿಬೇಕು ನಾವು. ಪೂರ್ತಿ ಇದು ಇಲ್ಲಿ ತೆಗೆದವರಲ್ಲ, ಅಲ್ಲಿ ಅರ್ಧ ಮಾತ್ರ ತೆಗ್ದಿರೋದು ನೀವು. ಬೇರ್ ಗಂಟೆ ತೆಗೆದ್ರೆ ಮಾರ್ಕೆಟ್ ಆಯ್ತದೆ. ನೀವು ಅದು ಸೆಂಟ್ರ್ ಬಾಕ್ ಹೊಡೆದು ಸೈಡಲ್ಲಿ ಆ ದೊಡ್ಡ ಕಂಬಕ್ಕೆ ಏಟ್ ಆಗದಂಗೆ ಮರಿ ತೆಗ್ದಿದ್ರಿ. ಈಗ ಎಷ್ಟು ತಿಂಗಳಿಗೊಂದ್ಸರಿ ಬರುತ್ತೆ ಸರ್ ಇದು? ಇದು ಹೆಚ್ಚು ಕಮ್ಮಿ ಸರ್ ಬರ್ತಾನೆ ಇರ್ತದೆ. ಒಂದು ವಾರ ಆಯ್ತು, ಒಂದು ವಾರಕ್ಕೆ ಬಂದೇ ಹೋಗ್ತು. ಅದು ಕುಯ್ಯೋದಕ್ಕಿಂತ ಇದು ಬೆಸ್ಟ್, ಕುಯ್ಯೋದು ಬೆಸ್ಟ್. ಕುಯ್ಯೋದಾಗ ಏನು ಸರ್, ಇಲ್ಲಿ ಕುಯ್ದ್ಬಿಟ್ಟು ಅಲ್ಲಿ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅಷ್ಟು ಇಷ್ಟು ಬಂದೇ ಬರ್ತದೆ. ಬಾಳೆ ಹೆಂಗೆ ಗೊತ್ತಾ, ಬಾಳೆ ಹಿಂದೆ ಹೇಳ್ತಿದ್ದು ಹಿರಿಯಕರು, ನನ್ನನ್ನು ಕೊಲೆ ಮಾಡ್ದವನ್ನ ನಾನು ಕತ್ತೆತ್ತು ನೋಡ್ತೀನಿ ಅಂತ. ಅದು ಹಂಗೆ ನೋಡ್ತಾ ಇರೋದು. ಹಾಂ, ನಮಸ್ತೆ ಅಣ್ಣ. ಬಾಳೆ ನನ್ನ ಕೊಲೆ ಮಾಡ್ದವನ್ನ ನಾನು ಎತ್ತು ನೋಡ್ತೀನಿ. ನೀನು ಎತ್ತು ನೋಡೋದು ಬೇಡ ಅನ್ಕೊಂಡು ಈ ಕೆಲಸ ಮಾಡ್ತಾ ಇದ್ರಿ. ಬಟ್ ಇದು ಬೆಸ್ಟ್ ಅಂತ ಅನ್ಕೋತೀನಿ ನನಗೆ. ಜನಕ್ಕೆ, ರೈತರಿಗೆ ಅನುಕೂಲ ಆದ್ರೆ ಸರ್ ನಿಜವಾಗಿ ಮಾಡಬೇಕು. ಇದು ಎಷ್ಟೇ ಸಲ ಮಾಡ್ತಾ ಇದ್ರಿ ಸರ್? ಇದು ಮೂರನೇ ಸಲ ಇದೇ ತರ ಮಾಡಿ. ಸರಿ ಕತ್ತಿಲ್ ಕುಯ್ದಾಕುದು ಆಗ್ಲಿಲ್ಲ, ಮತ್ತೆ ಮೂರನೇ ಸಲ ಇಷ್ಟು ಮಾಡಿದೀವಿ. ಇಲ್ಲಿ ಗಂಟೆ ಬಂದಿದೆ. ಅದು ಬರ್ತದೆ ಒಟ್ಟಿನಲ್ಲಿ. ಇದು ಉತ್ತಮ ಅಂತ. ಹೇಳಿ ಸರ್, ನಿಮ್ಮ ಅಡ್ರೆಸ್ ಹೇಳಿ ಸರ್. ಈಗ ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್ ಅವ್ರ ತೋಟ, ಅಣ್ಣವ್ರದ್ದು, ಚಿನ್ಸ್ವಾಮಿಯಣ್ಣವ್ರ ಮಗ. ವಿಡಿಯೋ ಮಾಡ್ತೇನೆ. ಒಂದು ವಿಡಿಯೋ ಅರ್ಧ ಕಟ್ಟಾಗ್ಬಿಡ್ತು. ಅದು ಯಾರೋ ಕಾಲ್ ಮಾಡಿಬಿಟ್ರು. ಕಾಲ್ ಮಾಡಿ ಕಟ್ರಿ. ಇಲ್ಲೇಣ ಇನ್ನೊಂದು ಗೊನೆ ಬಂದಿದೆ ಅಂದ್ರಲ್ಲ? ಹೌದಾ? ಏನು ಈ ರಸ ಇದೆ, ಈ ರಸದಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಈಗ ಏನ್ ಮಾಡ್ತಾರೆ, ಒಂಚೂರು ಮಣ್ಣು ಹಾಕ್ಬಿಟ್ರೆ ಹೊರಗಡೆ ಹೋಗ್ಬೇಕು. ಹೌದೌದು. ಮರಿ ಬಿಡೋದ್ ಬೇಡ. ನಾನು ಅಲ್ಲಿಂದ ಅಬ್ಸರ್ವ್ ಮಾಡಿದೆ, ಒಂದೊಂದು ಅವೇ. ಕೊನೆಯಲ್ಲಿ ಹೇಳೋಣ ಅವ್ರು ಸುಮ್ಮನೆ ಬಂದಿದ್ರೆ ಇದೇ ಪರ್ಮನೆಂಟ್. ಇದು ಎಷ್ಟೇ ಸಲ ಬಿಟ್ರೋದು ಇದು? ಅಷ್ಟೇ ಸಲ ಇಷ್ಟೇ ಸಲ ಅಂತಲ್ಲ, ಹಂಗಲ್ಲ. ನಾನು ಹೇಳೋದೇನಂದ್ರೆ, ನನಗೆ ಗೊತ್ತಿರೋದು ಹೇಳ್ಬಿಡ್ತೀನಿ. ಮೊದಲು ಮಿನಿಮಮ್ 4 ರಿಂದ 5 ಸಲ ಕಟ್ ಮಾಡಿರ್ಬೇಕು. ಗೆಡ್ಡೆ ದಪ್ಪಕ್ಕಿರೋದನ್ನ ಬಿಡಿ ಅಂತ ನನ್ನ ಅಭಿಪ್ರಾಯ. ಅದನ್ನ ಈಗ ಈ ಕಡೆ ಬಿಡ್ಬೋದು, ಈ ಕಡೆ ಇದೆ, ಅದನ್ನ ಬಿಡ್ಬೋದು. ಈ ಕಡೆ ಬಾಗ್ತದೆ, ಆ ಭಾಗ ಕಡೆ ಬಿಡ್ಬೇಡಿ. ಅದನ್ನ ನಾನು ಹೇಳಿದ್ದು. ನಾನೆಲ್ಲ ಸೆಲೆಕ್ಷನ್ ಮಾಡಿ ಎಲ್ಲ ಮೇಲ್ಗಡೆ ಸೈಡ್ ಬಿಟ್ಟಿದ್ದೀನಿ. ಇವಾಗಲೇ ಬಿಡಲ್ಲ, ಕುಯ್ತಾನೆ ಇರ್ತೀರಿ. ನನಗೆ ಬೇಕು ಅನ್ನೋ ಮಟ್ಟಿಗಿದ್ರೆ ಮಾತ್ರ ನಾನು ಬಿಡ್ತೀನಿ. ಇಲ್ಲ ಏನಾದ್ರೂ ಒಂದು ಇದನ್ನ ಕೈಯಲ್ಲಿ ಕುಯ್ಬೇಕು. ಸರಿ. ಆದ್ರೂ ತೆಗಿಯಕ್ಕಿಲ್ಲ. ಅದನ್ನ ಸೆಲೆಕ್ಷನ್ ಮಾಡಿ ಬಿಟ್ಟಿರೋದು ಎಲ್ಲ ಮೇಲ್ಗಡೆ ನೋಡಿ, ಎಲ್ಲ ಮೇಲ್ಗಡೆ ಸೈಡು ಎಲ್ಲ ಗೊನೆ ಯಾವ ಕಡೆಗೆ ಬಾಗ್ತದೆ ಅವ್ರ ಆಪೋಸಿಟ್ ಹಿಂಭಾಗಕ್ಕೆ ಬಿಟ್ಟಿದ್ದೀರಾ. ನೋಡ್ತೀನಿ ಗೊನೆ ಎಲ್ಲಾನು ಅದೇ ನೋಡ್ಕೊಳ್ಳಿ. ಎಲ್ಲ ಒಂದ್ ಕಡೆ ಒಂದ್ ಸೈಡಲ್ಲಿ ಬರ್ಬೇಕು. ಎಷ್ಟು ಚಿಪ್ ಇದೆ ನೋಡೋಣ. 1 2 3 4 5 6 7 8 9 10 11 12 13 14 15 ಬರ್ತದ. 13 ಬರುತ್ತೆ ಸರ್. 13 ಬಂದದಾ? 13 ಪಕ್ಕ ಬರುತ್ತೆ. 13 ಚಿಪ್ ಬಂದಿದೆ ನೋಡಿ. ನೆಕ್ಸ್ಟ್ ಇದನ್ನ ಇವಾಗ ಕತ್ತರಿಸ್ಬೇಕು ಹೂವು. ಈಗ ಈ ಮಟ್ಟದಲ್ಲಿದ್ದಾಗ ಹೂ ಕತ್ತರಿಸಿದ್ರೆ ಕಾಯಿ ದಪ್ಪ ಆಗುತ್ತೆ. ನಾನು ಇನ್ನು ಸ್ವಲ್ಪ ಮುಂಚಿತ ಕಟ್ ಮಾಡ್ತಿದ್ದೆ, ಒಂದ್ ಇರ್ಲಿ ಅಂತ ಬಿಟ್ಟಿದ್ದೀನಿ. ಇಲ್ಲ, ಒಂದು ಹಿಡ್ಕೊಳಕ್ ಒಂದು ಹಿಡಿಬೇಕು. ಇವಾಗ ಕರೆಕ್ಟ್. ಅದೇ ಸರ್, ಈಗ ಬಿಟ್ರೆ ಸಾಕು ಸರ್. ಈಗ ಪಕ್ಕ ರೆಡಿ ಇದೆ. ಹಿಂಗೆ 4 ಬೆಟ್ಟು ಇರ್ಬೇಕು, ಕೆಂಪಿರ್ಬೇಕು. ಇರ್ಲಿ ಆಯ್ತು ಸರ್. ಇವಾಗ ತಗೋಬೇಕು. ಅವತ್ತು ಹೇಳಿದೆ ನಾನು, ತಂದ್ ಮಡ್ಗಪ್ಪ ಅಂತ ಹೇಳಿದೆ, ತಂದ್ ಮಡ್ತೀನಿ ಅಂತ ಹೇಳಿದೆ. ಏನಂತೀರಿ ಸರ್ ಈಗ ನಮ್ಮ ಸರ್ವಿಸ್ ಬಗ್ಗೆ, ನಮ್ಮ ಗಿಡಗಳ ಬಗ್ಗೆ? ಸರ್ ನಾನು ಹೇಳೋದು ಸರ್ವಿಸ್ ಬಗ್ಗೆ ಅಲ್ಲ, ನೀವು ಸರ್ವಿಸ್ ಕೊಡ್ತೀರಿ, ಅದು ಬಿಡ್ಲಿ. ಈಗ ನಮ್ಮ ಸಜೆಷನ್ ಹೆಂಗಿದೆ? ನಿಮ್ ಸಜೆಷನ್ ಪ್ರತಿಯೊಂದು ಚೆನ್ನಾಗೈತೆ. ರೈತರಿಗೆ ನಮ್ಮ ಹತ್ರ ಗಿಡ ತಗೋಬೋದಾ, ಗೊಬ್ಬರ ತಗೋಬೋದಾ, ಹೇಳ್ಬೋದಾ? ಲೋಕೇಶ್ ಇದು KR ಆರ್ಗಾನಿಕ್ ಅವರಿಂದ ಯಾವುದೇ ಒಂದು ಪ್ರಾಡಕ್ಟ್ ಆಗ್ಲಿ ಆರಾಮಾಗಿ ತಗೋಬಹುದು. ಏನೇ ಪ್ರಾಬ್ಲಮ್ ಇದ್ರೆ ಅವ್ರು ಬಂದು ಸೊಲ್ಯೂಷನ್ ಕೊಟ್ಬಿಟ್ಟೆ ಹೋಗೋದು. ನೀವು ಫೋನ್ ಮಾಡಿದಾಗ ದೂರವಾಣಿ ಸ್ವೀಕರಿಸೋದು ಅದೆಲ್ಲ ಉತ್ತಮ. ಕೆಲವರು ಸರ್ ಫೋನೇ ಮಾಡಿಲ್ಲ ಅಣ್ಣ, 5 ಸಲ ಮಾಡಿದೆ ಫೋನ್ ತೆಗಿದಿಲ್ಲ ಅಂದ್ರು. ಅದು ಸುಳ್ಳು ಕಾರಣ ಹೇಳ್ಬೇಡಿ ಅಂತ ಹೇಳ್ತೀವಿ. 5 ಸಲ ತೆಗೆದೇ ಇರ್ಬೋದು, ರೀಸನ್ ಇರುತ್ತೆ. ಅದು ಮತ್ತೆ ಮಾಡ್ತಿರಲ್ಲ ಅಲ್ವಾ? ಬೇಸರ ಬರ್ತೀನಿ ಅಂತ ಹೇಳಿದ್ರಿ, ಬೇಸರ ಬರಕ್ಕಾಗ್ಲಿಲ್ಲ, ಇವತ್ತು ಬಂದಿದ್ದೀನಿ. ಸೊ ಇಲ್ಲಿ ಕೆಲವ್ರು ಹಂಗಲ್ಲ ಸರ್, ಒಂದೇ ಸರಿಗೆ ಫೋನೇ ಮಾಡಿಲ್ಲ ನನಗೆ. ಆದ್ರೂ ರೂಟ್ ಹಾಕ್ತೀನಿ ಸರ್. ಕೆಲವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಂಥವ್ರು ಇದ್ದಾಗ ನಾವು ಇನ್ನೂ ಚೆನ್ನಾಗಿ ಬೆಳಿತೀವಿ. ಥ್ಯಾಂಕ್ ಯು ಸರ್.